ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನಾನಿವತ್ತು ಒಂದು ಹೊಸ ಟಾಪಿಕ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನೆಂದರೆ ಟೆಕ್ನಿಕಲ್ ಇನ್ಫಾರ್ಮೇಷನ್ ಅಲ್ಲ, ಇದೊಂದು 10 ಪಾಯಿಂಟ್ಸ್, 10 ಶಿಸ್ತಿನ ಒಂದು ಚಟುವಟಿಕೆಯಿಂದ ನೀವು ಸಕ್ಸಸ್ ಆಗೋದು ಹೇಗೆ, ನೀವು ಮಾಡ್ತಿರೋ ಉದ್ಯೋಗದಲ್ಲಿ ಸಕ್ಸಸ್ ಆಗೋದು ಹೇಗೆ ಅಂತ ನಾನು ಒಂದು 10 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡೋ ಮುಖಾಂತರ ನೀವು ಆ ಸಕ್ಸಸ್ಸನ್ನು ರೀಚ್ ಆಗ್ಬೋದು, ಆ ಗೋಲನ್ನು ಸುಲಭದ ರೀತಿಯಲ್ಲಿ ರೀಚ್ ಆಗ್ಬೋದು. ಮಾಡುತ್ತಿರುವ ಕೆಲಸದಲ್ಲಿ ನಿಮ್ಮದು ಯಾವುದೇ ಒಂದು ಗೋಲ್ಸ್ ಇರ್ಬೋದು. ಆ ಗೋಲ್ಸ್ನ ನೀವು ಟಾರ್ಗೆಟ್ನ ನೀವು ರೀಚ್ ಆಗೋಕ್ಕೆ ತುಂಬಾ ನಿಮ್ಮ ಹತ್ರ ಐಡಿಯಾಸ್ ಇರ್ಬೋದು, ಇಲ್ಲ ಯಾವುದು ಹಾರ್ಡ್ ವರ್ಕ್ ಇರ್ಬೋದು, ಏನು ಇರ್ಬೋದು. ಆದರೆ ನಿಮ್ಮ ಕಂಪನಿಯ ರೂಲ್ಸ್ ಕೆಲವೊಂದು ಫಾಲೋ ಮಾಡಿಲ್ಲ ಅಂದರೆ ನೀವು ಏನು ಮಾಡ್ತಿದ್ದೀರಾ ಕೆಲಸ, ಆ ಕೆಲಸಕ್ಕೆ ವ್ಯಾಲ್ಯೂ ಕೊಡಲ್ಲ ಯಾರು. ಹಾಗಾಗಿ ನೀವು ಮಾಡುತ್ತಿರುವ ಕೆಲಸದಲ್ಲಿ ಸ್ವಲ್ಪ ಕೆಲವೊಂದು ನಿಯಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಶಿಸ್ತು ಮುಖ್ಯ ಆಗಿರುತ್ತೆ ಒಂದು ಕೆಲಸದಲ್ಲಿ ನೀವು ಮುಂದೆ ಬರಲು. ಅದೇನೆಂದರೆ ಒಂದನೇದಾಗಿ ಎಂಪ್ಲಾಯೀಸ್ ಅಟೆಂಡೆನ್ಸ್. ಇವಾಗ ಎಂಪ್ಲಾಯೀಸ್ ಅಟೆಂಡೆನ್ಸ್ ಅಂತ ಹೇಳೋದು ಜಸ್ಟ್ ಒಂದು ಸ್ಯಾಲ್ರಿನ ನಿಮಗೆ ಕೊಡಲಿಕ್ಕೋಸ್ಕರ ಕ್ಯಾಪ್ಚರ್ ಮಾಡ್ತಿರೋದಲ್ಲ, ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಕಡೆ ಇದು ಬಯೋಮೆಟ್ರಿಕ್ನ ಯೂಸ್ ಮಾಡ್ತಾರೆ, ನಮ್ಮದು ಇನ್ ಆ್ಯಂಡ್ ಔಟ್ ಟೈಮಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ. ಇಲ್ಲ ನಮ್ಮದು CCTV ಫುಟೇಜು, ಇಲ್ಲ ಬುಕ್ ರಿಜಿಸ್ಟರ್, ಯಾವುದಾದ್ರೂ ಆಗಲಿ ಅದರಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಬಯೋಮೆಟ್ರಿಕಲ್ಲಿ ನೀವು ಪಂಚ್ ಇನ್ ಪಂಚ್ ಔಟ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಆವಾಗಲೇ ನಿಮ್ಮದು ನಿಮ್ಮ ಎಚ್ಚರಿಗಾಗಲಿ ಇಲ್ಲ ನಿಮ್ಮ ಆಫೀಸ್ಗಾಗಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಬಂದಿದ್ದೀರಿ, ಯಾವ ಟೈಮಲ್ಲಿ ಹೋಗಿದ್ದೀರಾ, ಇಲ್ಲ ಅಟೆಂಡೆನ್ಸ್ ಕರೆಕ್ಟಾಗಿ ಹಾಕ್ತಾ ಇದ್ದಾರಾ ಇಲ್ವಾ ಅಂದರೆ ಅದರಲ್ಲಿ ಗೊತ್ತಾಗುತ್ತೆ. ಹೀಗೆ ಅಟೆಂಡೆನ್ಸ್ ಆಮೇಲೆ ಲೀವ್ ಕಾರ್ಡ್ಸ್ನ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಇದ್ದರೆ ನಿಮ್ಮ ಮ್ಯಾನೇಜರ್ ಆಗಲಿ ನಿಮ್ಮ HR ಆಗಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನ ಇಟ್ಕೊಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕೀಪ್ ಡ್ರೆಸ್ಸಿಂಗ್ ರೂಮ್ ಕ್ಲೀನ್ ಎವ್ರಿ ಡೇ ಎವ್ರಿ ಟೈಮ್. ಅಂದರೆ ನಿಮ್ಮ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಇಲ್ಲ ಯಾವುದೇ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಟೀಮ್ ಒಂದಿರುತ್ತೆ. ಆ ಟೀಮ್ಗೋಸ್ಕರ ಒಂದೊಂದು ಡ್ರೆಸ್ಸಿಂಗ್ ರೂಮ್ ಅಂತ ಕೊಟ್ಟಿರ್ತಾರೆ. ಆ ಡ್ರೆಸ್ಸಿಂಗ್ ರೂಮಲ್ಲಿ ನೀವು ಯಾವುದು ಶೂಸ್ ಆಗಲಿ ನಿಮ್ಮ ಬಟ್ಟೆ ಆಗಲಿ ಚೆನ್ನಾಗಿ ಕರೆಕ್ಟಾಗಿ ಒಂದು ಮೇಂಟೈನ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಅದು ನಿಮಗೋಸ್ಕರನೂ ಆಗಿರ್ಬೋದು, ಇಲ್ಲ ಆಫೀಸ್ ಮ್ಯಾನೇಜರ್ಗೋಸ್ಕರನೂ ಇರ್ಬೋದು. ನೀವು ಯಾರಿಗೋಸ್ಕರ ಅಂತಲೂ ತಗೊಂಡ್ರು ಅಲ್ಲಿ ಕ್ಲೀನಾಗಿ ಇಟ್ಕೊಂಡ್ರೆ ಅದು ನಿಮಗೂ ಲಾಭ. ನೀವು ಯಾವಾಗ ಕೆಲಸಕ್ಕೋಸ್ಕರ ಅಂತ ಹೋಗ್ತೀರಾ ಫಸ್ಟ್ ಎಂಟ್ರಿ ಆಗೋದು ನಿಮ್ಮ ಡ್ರೆಸ್ಸಿಂಗ್ ರೂಮ್ಗೆ. ಆ ಡ್ರೆಸ್ಸಿಂಗ್ ರೂಮ್ ಕ್ಲೀನಾಗಿದ್ದರೆ ನಿಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ಹೋಗಿ ನೀವು ಫಸ್ಟು ಶೂಸು ಡ್ರೆಸ್ಸೇ ಹಾಕಲಿಕ್ಕೆ ನೀವು ಫಸ್ಟು ಎಂಟ್ರಿ ಆಗ್ತೀರಾ. ಆವಾಗ ಅಲ್ಲಿ ಗಲೀಜು ಇಲ್ಲ ಸ್ಮೆಲ್ ಏನಾದರೂ ಇದ್ದರೆ ನಿಮಗೆ ಒಂಥರ ಫ್ರೆಶ್ನೆಸ್ ಸಿಗಲ್ಲ, ಅಲ್ಲಿ ತುಂಬ ಗಲೀಜು ಅಂತ ನಿಮಗೇ ಅನುಭವ ಆಗುತ್ತೆ. ಅದು ಯಾವಾಗ ನೀಟಾಗಿ ಕ್ಲೀನಾಗಿ ಇರುತ್ತಾ ಅಲ್ಲಿ ನಿಮಗೆ ಒಂದು ಎನರ್ಜಿ ಬರುತ್ತೆ, ಒಂದು ಕೆಲಸ ಮಾಡೋಕ್ಕೆ ಸ್ವಲ್ಪ ನಿಮಗೆ ಹುರುಪು ಸಿಗುತ್ತೆ. ಅದಕ್ಕೋಸ್ಕರ ಆ ಡ್ರೆಸ್ಸಿಂಗ್ ರೂಮ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದು ಯಾರು ಹೇಳಬೇಕಾಗಿಲ್ಲ, ಅದು ನೀವು ಯಾರ ಹತ್ರ ಕೇಳಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ 3ನೇ ಪಾಯಿಂಟ್ ಬಂದುಬಿಟ್ಟು ವೇರಿಂಗ್ ಯೂನಿಫಾರ್ಮ್ಸ್ ಆ್ಯಂಡ್ PPE ಕಿಟ್ಸ್. ನೀವು ಯಾವುದೇ ಉದ್ಯೋಗ ಮಾಡಬೇಕಂದ್ರೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಫಸ್ಟ್ ಸೇಫ್ಟಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ನೀವು ಸೇಫ್ಟಿ ಇಲ್ಲದೆ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ರಕ್ಷಣೆ ನಿಮ್ಮ ಜವಾಬ್ದಾರಿ. ಅದನ್ನು ಬೇರೆ ಯಾರು ಹೇಳೋಕ್ಕೂ ನೀವು ಬಿಡಬಾರ್ದು. ನೀವು ಅಲ್ಲಿ ತನಕ ಕಾಯಲೂಬಾರ್ದು, ಯಾಕಂದರೆ ಅದು ನಿಮ್ಮ ರಕ್ಷಣೆ. ಆಮೇಲೆ ಯೂನಿಫಾರ್ಮ್ಸ್, ಒಂದು ಸಂಸ್ಥೆ ಅಂದಮೇಲೆ ಅಲ್ಲಿ ಒಂದು ಯೂನಿಫಾರ್ಮ್ ಇರುತ್ತೆ. ಯಾಕಂದರೆ ಎಲ್ಲರೂ ಸಂಸ್ಥೆಗೆ ಅಂತ ಎಲ್ಲರೂ ಒಂದೇ, ಸಂಸ್ಥೆಗೆ ಅವರು ಚೆನ್ನಾಗಿರೋರು ಇವರು ಈ ಥರದವರು ಅಂತ ಅಲ್ಲಿ ಭಾವನೆ ಬರಬಾರ್ದು. ಅದಕ್ಕೋಸ್ಕರ ಎಲ್ರಿಗೆ ಯೂನಿಫಾರ್ಮ್ ಕೊಟ್ಟಿರ್ತಾರೆ, ಎಲ್ಲರೂ ಒಂದೇ ಲೆಕ್ಕ ಅಂತ ಇಲ್ಲಿ ಕಾಣಕ್ಕೆ. ಓಕೆ, ಆ ಯೂನಿಫಾರ್ಮ್ನ ನೀವು ಡೈಲಿ ಹಾಕಬೇಕಾಗುತ್ತೆ. ಅದರಲ್ಲಿ ನೀವು ನಾನು ಚೆನ್ನಾಗಿ ಕಾಣಬೇಕಂತ ಬೇರೆಯೇ ಹಾಕ್ಕೊಂಡು ಬರೋದು ಅದೆಲ್ಲ ಇಲ್ಲಿ ಸರಿಯಾಗಲ್ಲ. ಯಾಕಂದರೆ ಇಲ್ಲಿ ಕೆಲಸ ಅಂದಮೇಲೆ ಎಲ್ಲರೂ ಒಂದೇ ಲೆಕ್ಕ ಇರಬೇಕಾಗುತ್ತೆ. ಅದಕ್ಕೆ ಯೂನಿಫಾರ್ಮ್ಸ್ PPE ಕಿಟ್ಸ್ ನೀವು ಹಾಕಲೇಬೇಕಾಗುತ್ತೆ. ನೆಕ್ಸ್ಟ್ ಮೇಂಟೈನಿಂಗ್ ಟೂಲ್ಸ್ ಇನ್ ಪ್ರಾಪರ್ ಮ್ಯಾನರ್. ನಿಮ್ಮದು ಏನು ವರ್ಕ್ ರಿಲೇಟೆಡ್ ಟೂಲ್ಸ್ ಎಲ್ಲ ಇದೆಯಾ ಅದನ್ನು ಕರೆಕ್ಟಾಗಿ ನೀಟಾಗಿ ಜೋಡಿಸಿ ಇಟ್ಟರೆ ನಿಮಗೂ ನೋಡೋಕ್ಕೆ ಇಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಕರೆಕ್ಟಾಗಿ ಕೈಗೆ ಬೇಗ ಎಟಕಿ ಬಿಡುತ್ತೆ.
ಯಾವಾಗ ಕೆಲಸ ಬೇಕು, ಯಾವಾಗ ಎಮರ್ಜೆನ್ಸಿ ಬೇಕು, ಆವಾಗ ಬೇಗ ನಾವು ತಗೊಂಡು ಹೋಗ್ಬೋದು. ಇಲ್ಲ ಎಲ್ಲೆಲ್ಲೋ ಬಿಟ್ಟು ಎಲ್ಲೆಲ್ಲೋ ಬಿಸಾಕಿದರೆ ನಾವು ಅರ್ಜೆಂಟ್ ಅಂತ ಹೇಳುವಾಗ ಅದು ಅರ್ಜೆಂಟ್ಗೆ ಕೈ ಸಿಗಲ್ಲ. ನಾವು ಎಲ್ಲೆಲ್ಲೋ ಹುಡುಕಿ ಆ ಕೆಲಸಕ್ಕೆ ಹೋಗಬೇಕಾದ್ರೆ ಲೇಟು ಆಗ್ಬೋದು. ಇದರಿಂದ ವರ್ಕ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಮತ್ತು ಪ್ರಾಪರಾಗಿ ನಿಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಅಂತ ಅನಿಸಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಪೇಷನ್ಸ್ ಇರಲ್ಲ. ನಿಮಗೆ ಅರ್ಜೆಂಟ್ ಏನಾದ್ರು ವರ್ಕ್ ಇದೆ ಅಂತ ಹೇಳುವಾಗ ಅಲ್ಲಿ ಟೂಲ್ಸನ್ನು ಹುಡ್ಕೋದೇ ಒಂದು ಕೆಲಸ ಆಗಿಬಿಡುತ್ತೆ. ಇಲ್ಲ ಟೂಲ್ಸನ್ನು ಸರಿ ಜೋಡಿಸದೇ ಇದ್ದರೆ ಅಲ್ಲಿ ನಿಮಗೆ ಕ್ಲೀನಾಗಿ ಕಾಣಿಸಲ್ಲ ಆ ಟೂಲ್ಸ್ ಎಲ್ಲ. ಆವಾಗ ನಿಮಗೂ ಕಿರಿಕಿರಿ ಆಗ್ಬೋದು. ಅದಕ್ಕೆ ಟೂಲ್ಸನ್ನು ನೀಟಾಗಿ ಜೋಡಿಸಿ ಒಂದೇ ಮ್ಯಾನರಲ್ಲಿ ಇಡಬೇಕು. ಆವಾಗ ಅರ್ಜೆಂಟ್ಗೆ ಈ ಟೂಲ್ಸ್ ಎಲ್ಲ ನಮ್ಮ ಕೈಗೆ ಸಿಗುತ್ತೆ. ಓಕೆ, ಮೇಂಟೈನಿಂಗ್ ಟೂಲ್ಸ್ ಇನ್ ಪ್ರಾಪರ್ ಮ್ಯಾನರ್. ನೆಕ್ಸ್ಟ್ 5ನೇದು ಬಂದುಬಿಟ್ಟು ರೈಟಿಂಗ್ ಲಾಗ್ ಬುಕ್ಸ್, ಹಿಸ್ಟ್ರಿ ಕಾರ್ಡ್, ಚೆಕ್ ಲಿಸ್ಟ್ ಆನ್ ಟೈಮ್. ಇವಾಗ ಮೇಂಟೆನೆನ್ಸ್ ಫೀಲ್ಡ್ ಅಂತ ಹೇಳುವಾಗ ಅಲ್ಲಿ ರೀಡಿಂಗ್ಸ್ ಇರುತ್ತೆ, ಇಲ್ಲ ಯಾವುದು ಲಾಗ್ ಬುಕ್ಸ್ ಬರೆಯೋದಿರುತ್ತೆ. ಇಲ್ಲ ಇಂಜಿನಿಯರ್ ಆದರೆ ಅಲ್ಲಿ ಹಿಸ್ಟ್ರಿ ಕಾರ್ಡ್, ಅವರು ಸರ್ವಿಸ್ ಬಂದಿರೋದು, ಸರ್ವಿಸ್ ಮಾಡಿರೋ ಟೈಮು ಅದನ್ನು ಕ್ಲೈಂಟ್ಸ್ಗೆ ಕೊಡಬೇಕಾಗುತ್ತೆ. ಇಲ್ಲ ನಾವು ಮೇಂಟೆನೆನ್ಸಲ್ಲಿ ಕೆಲಸ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಆಫೀಸ್ಗೆ ಎಲ್ಲ ರಿಪೋರ್ಟ್ಸ್ ಕೊಡಬೇಕಾಗುತ್ತೆ. ಅದನ್ನು ಕರೆಕ್ಟ್ ಆನ್ ಟೈಮಲ್ಲಿ ನಾವು ಬರಿಬೇಕಾಗುತ್ತೆ. ಅದನ್ನು ಯಾರೋ ಹೇಳಿ ಆಮೇಲೆ ನಾವು ಬರೀತೀವಿ ಅಂತ ಹೇಳಿದ್ರೆ ಅದೆಲ್ಲ ಒಳ್ಳೆ ಶಿಸ್ತು ಅಲ್ಲ ಅಂತ ಹೇಳ್ಬೋದು. ಅದನ್ನು ಕರೆಕ್ಟಾಗಿ ಬರಿತಾ ಇರಬೇಕಾಗುತ್ತೆ. ಇದು 5ನೇ ಪಾಯಿಂಟ್. ನೆಕ್ಸ್ಟ್, ಇಲ್ಲೀಗಲ್ ಬಿಹೇವಿಯರ್. ನೀವು ಮಾಡ್ತಿರುವ ಕೆಲಸದಲ್ಲಿ ಇಲ್ಲೀಗಲ್ ಬಿಹೇವಿಯರ್ ಅಂದರೆ ಯಾವುದಾದ್ರೂ ಕಳ್ಳತನ ಮಾಡೋದು, ಇಲ್ಲ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವುದಾದ್ರೂ ಐಟಮ್ಸ್ನ ಮನೆಗೆ ತಗೊಂಡೋಗೋದು, ಇಂಥದ್ದೆಲ್ಲ ಮಾಡೋದು ತುಂಬ ತಪ್ಪಂತ ಅನ್ನಿಸುತ್ತೆ. ಯಾಕಂದರೆ ನಾವು ಕೆಲಸ ಮಾಡೋ ಜಾಗದಿಂದನೇ ನಾವು ತಗೊಂಡೋಗಿ ಕಳ್ಳತನ ಮಾಡೋದು ನಮ್ಮ ಹೊಟ್ಟೆ ಮೇಲೆ ನಾವೇ ಹೊಡೆಯೋ ಥರ. ಅದಕ್ಕೋಸ್ಕರ ಓಕೆ, ಇದನ್ನು ಮಾಡೋ ಮುಂಚೆ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ತಗೊಂಡೋಗಿ ಅಂತ ಹೇಳ್ತಿರೋದಲ್ಲ, ಮಾಡಬೇಡಿ ಅಂತ. ಅಂದರೆ ನೀವು ಯೋಚನೆ ಮಾಡಬೇಕು. ಏನಂದರೆ ಈ ಉದ್ಯೋಗದಿಂದ ನನ್ನ ಜೀವನ ನಡೀತಾ ಇದೆ, ಈ ಜೀವನ ಕೊಟ್ಟಿರೋ ಉದ್ಯೋಗದಲ್ಲಿ ನಾನು ಕಳ್ಳತನ ಮಾಡಿ ಮುಂದುವರಿತೀನಿ ಅಂತ ಹೇಳಿದ್ರೆ ಅದು ಶಿಕ್ಷೆಗೆ ಕಾರಣ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಅದಕ್ಕೋಸ್ಕರ ನಾವು ಪಕ್ಷತಾಪ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ರೂಟಲ್ಲಿ ಹೋಗಲೇಬೇಡಿ ಯಾವಾಗಲೂ. ಓಕೆ, ನೆಕ್ಸ್ಟ್ 7ನೇದು ಬಂದುಬಿಟ್ಟು ವೇಸ್ಟಿಂಗ್ ಟೈಮ್ ಆನ್ ಮೊಬೈಲ್ ಫೋನ್ಸ್. ಇವಾಗ ಮೊಬೈಲ್ ಫೋನು ಕೆಲಸದಲ್ಲೂ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ವಾಟ್ಸಪ್ಗಳಲ್ಲಿ ಟೈಪ್ ಮಾಡಿ ಯಾರಿಗಾದರೂ ಫೋಟೋಸು ಅದು ಇದು ಏನಾದರೂ ಕಳಿಸೋದಿದ್ರೆ ಅದು ಮೊಬೈಲ್ ಯೂಸ್ ಆಗುತ್ತೆ. ಆದರೆ ಮಿಸ್ಯೂಸ್ ಮಾಡಬಾರ್ದು ಅಷ್ಟೇ. ಯಾವ ಟೈಮಲ್ಲಿ ಕೆಲಸ ಇದೆಯಾ ಆ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕು. ಇಲ್ಲ ಫ್ರೀ ಟೈಮ್ ಏನಾದರೂ ಕೆಲಸ ಇಲ್ವಾ, ಸ್ವಲ್ಪ ಏನಾದರೂ ರೆಸ್ಟ್ ಕೊಟ್ರಾ, ಇಲ್ಲ ಊಟ ಟೈಮ್ ಇದೆಯಾ, ಆ ಟೈಮಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಏನಾದರೂ ಬೇಕಾ, ಈ ಕೆಲಸದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾ, ಅದನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ನೀವು ಮೊಬೈಲ್ನ ಯೂಸ್ ಮಾಡ್ಬೋದು. ಅಂದರೆ ಅದು ಯಾರು ನೋಡ್ತಾರೆ ಏನಾದರೂ ಹೇಳ್ತಾರೆ ಅಂತ ಇವ್ರಿಗೋಸ್ಕರ ನೀವು ಮಾಡಬೇಡಿ. ನಿಮಗೋಸ್ಕರ ನೀವು ಮೊಬೈಲ್ನ ಬಳಸಿ, ಒಳ್ಳೆಯದಕ್ಕೋಸ್ಕರ ಬಳಸಿ. ನೆಕ್ಸ್ಟ್, ಅಟೆಂಡಿಂಗ್ ಬ್ರೀಫಿಂಗ್. ಟೀಮಲ್ಲಿ ಒಂದು ಕೆಲಸ ಮಾಡೋ ಮುಂಚೆ ನಾವು ಒಂದು ಟೀಮ್ ಅವರೆಲ್ಲ ಸೇರಿ ಮಾಡೋ ಏನು ಕೆಲಸ ಇದೆ ಅದನ್ನು ನಾವಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಆ ವರ್ಕ್ ಯಾವ ಥರ ನಡಿಬೇಕು, ಆ ಟಾರ್ಗೆಟ್ನ ಯಾವ ಥರ ರೀಚ್ ಆಗಬೇಕು, ಬೇಗ ವರ್ಕ್ ಯಾವ ಥರ ಮುಗಿಸ್ಬೇಕು, ಇಲ್ಲ ಸೇಫಾಗಿ ಯಾವ ಥರ ವರ್ಕನ್ನು ಮಾಡಬೇಕು ಅಂತಲ್ಲಿ ಡಿಸ್ಕಸ್ ಮಾಡಬೇಕು. ಈ ಬ್ರೀಫಿಂಗ್ ಮಾಡೋ ಮುಖ್ಯ ಉದ್ದೇಶನೇ ಇದು. ಯಾಕಂದರೆ ಟೀಮಲ್ಲಿ ಏನೇನು ವರ್ಕ್ ನಡೀತಾ ಇದೆ ಎಲ್ರಿಗೂ ಗೊತ್ತಾಗಬೇಕು, ಶೇರ್ ಆಗಬೇಕು, ಕಮ್ಯುನಿಕೇಷನ್ ಪ್ರಾಬ್ಲಮ್ ಬರಬಾರ್ದು. ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಇಲ್ಲಾಂದರೆ ಇಬ್ಬಿಬ್ಬರಿಗೆ ಕೆಲಸನ ಅಸೈನ್ ಮಾಡಿ ಅವರಿಗೆ ಏನು ವರ್ಕ್ ಕೊಟ್ಟಿದ್ದೀವಿ ಅದನ್ನು ಗೈಡ್ ಮಾಡೋದು. ಅದಕ್ಕೋಸ್ಕರ ಗೈಡ್ ಮಾಡೋದು, ಯಾವ ಟೈಮಲ್ಲಿ ಅದು ರೀಚ್ ಆಗಬೇಕು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಆ ವರ್ಕ್ ಫಿನಿಷ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವ ಥರ ನಾವು ಅದನ್ನು ನೆಕ್ಸ್ಟ್ ಫಿನಿಷ್ ಮಾಡಬೇಕು, ಯಾವಾಗ ಫಿನಿಷ್ ಮಾಡಬೇಕು, ಅದೆಲ್ಲ ಆ ಬ್ರೀಫಿಂಗಲ್ಲಿ ಡಿಸ್ಕಸ್ ಮಾಡಬೇಕು. ಈ ಬ್ರೀಫಿಂಗ್ ನಾವು ಅಟೆಂಡ್ ಆಗೋದು, ಇಲ್ಲ ಈ ಬ್ರೀಫಿಂಗ್ನ ನಡೆಸೋದು ಒಂದು ಸಂಸ್ಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾಯಿಂಟು ತುಂಬ ಮುಖ್ಯ ಆಗಿರುತ್ತೆ.
9ನೇ ಪಾಯಿಂಟ್ ಬಂದುಬಿಟ್ಟು ಫಿನಿಶಿಂಗ್ ಲಂಚ್ ಆ್ಯಂಡ್ ಸ್ಟಾರ್ಟ್ ವರ್ಕ್ ಆನ್ ಟೈಮ್. ಇವಾಗ 1 ಅವರ್ ನಿಮಗೆ ಲಂಚ್ ಅವರ್ ಅಂತ ಇಲ್ಲ ಕೊಟ್ಟರೆ, ಇಲ್ಲ ಒಂದು 45 ಮಿನಿಟ್ಸ್ ಲಂಚ್ ಅವರ್ ಅಂತ ಕೊಟ್ಟರೆ, ಆ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ಒಳಗಡೆ ನೀವು ಊಟವನ್ನು ಮುಗಿಸಿ ಮತ್ತೆ ವರ್ಕಿಗೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲ ಆ ಟೈಮಲ್ಲಿ ನೀವು ವಿತೌಟ್ ಇನ್ಫಾರ್ಮೇಷನ್ ಎಲ್ಲಾದರೂ ಔಟ್ಸೈಡ್ ಹೋಗಿ ಮತ್ತೇನಾದರೂ ಅಲ್ಲಿ ಇಶ್ಯೂಸ್ ಆದರೆ, ಪ್ರಾಬ್ಲಮ್ ಆದರೆ ಮತ್ತೆ ನಿಮ್ಮನ್ನು ಕೇಳೋ ಚಾನ್ಸಸ್ ಇದೆ. ವಿತೌಟ್ ಇನ್ಫಾರ್ಮೇಷನ್ ಹೋಗಿ ಈ ಥರ ಆಗಿದೆ, ಇದಕ್ಕೆ ನೀನೇ ಜವಾಬ್ದಾರಿ ಅಂತ. ವಿತೌಟ್ ಎನಿ ಪ್ರಿಯರ್ ನೋಟಿಸ್ ನಿಮ್ಮನ್ನು ಉದ್ಯೋಗದಿಂದ, ಕೆಲಸದಿಂದ ತೆಗೆದುಹಾಕ್ಬೋದು ಕಂಪನಿ. ಅದಕ್ಕೋಸ್ಕರ ಆ ಲಂಚ್ ಅವರ್ ಏನಿದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ, ಮಿಸ್ಯೂಸ್ ಮಾಡಬೇಡಿ. ನೆಕ್ಸ್ಟು 10ನೇದು ಬಂದುಬಿಟ್ಟು ಎಂಪ್ಲಾಯಿ ಮೋಟಿವೇಶನ್. ಇವಾಗ ಒಂದು ಟೀಮ್ ಅಂತ ವರ್ಕ್ ಮಾಡುವಾಗ ನಿಮ್ಮಲ್ಲಿ ತುಂಬ ಜನ ಒಳ್ಳೆ ಸ್ಕಿಲ್ ಇರೋರು ಇರ್ಬೋದು, ಇಲ್ಲ ಒಳ್ಳೆ ಸ್ಕಿಲ್ಲಿಂದ ಒಳ್ಳೆ ವರ್ಕ್ ಮಾಡಿ ರಿವಾರ್ಡ್ಸ್ ಏನೋ ತಗೊಂಡಿರ್ಬೋದು. ಅವ್ರನ್ನ ನೀವು ಡೀಪ್ ಮೋಟಿವೇಟ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅದ್ರ ಬದಲಿಗೆ ನೀವು ಮೋಟಿವೇಶನ್ ಕೊಡಿ, ಎಲ್ರಿಗೆ ನೀವು ಮೋಟಿವೇಟ್ ಮಾಡೋಕ್ಕೆ ಹೋಗಿ. ಇಲ್ಲ ನೀವು ಟೀಮ್ ಲೀಡರ್ ಆಗಿದ್ರೆ ನೀವು ಟೀಮ್ಗೆ ಮೋಟಿವೇಶನ್ ಕೊಡಿ. ಇಲ್ಲ ನೀವು ಇನ್ನೊಬ್ಬರ ಜೊತೆ ಏನಾದರೂ ವರ್ಕ್ ಮಾಡ್ತಿದ್ರೆ ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ನೋಡಿ. ಇಲ್ಲ ಅವ್ರ ಜೊತೆ ನೀವು ಕೆಲಸ ಮಾಡಿಬಿಟ್ಟು ಅವ್ರ ಥರ ಆ ಲೆವೆಲ್ಗೆ ಅವರು ಯಾವ ಥರ ವರ್ಕ್ ಮಾಡಿ ಮುಂದೆ ಬಂದಿದ್ದಾರೋ ಆ ಥರ ನಾನು ಆಗಬೇಕಂತ ಆ ಚಾಲೆಂಜ್ನ ತಗೊಳ್ಳಿ. ಇಲ್ಲ ಅವನ್ನ ಕೆಳಗೆ ಯಾವಾಗ ಇಳಿಸ್ಬೇಕು, ಅವ್ರಿಗೆ ಯಾವ ಥರ ಕೆಟ್ಟದಾಗಿ ಮಾಡಬೇಕು, ಏನಾದರೂ ಮಾಡಬೇಕು, ವರ್ಕಿಂದ ಏನಾದರೂ ಪ್ರಮೋಟ್ ಮಾಡಬೇಕು, ಆ ಥರ ಯೋಚನೆ ಮಾಡಿದ್ರೆ ನಿಮ್ಮ ಯೋಚನೆ ನಿಮಗೆ ತಿರುಗು ಬೀಳೋ ಚಾನ್ಸಸ್ ಇದೆ. ಅದಕ್ಕೆ ಹೇಳೋದು ಕರ್ಮದ ಫಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿದ್ದಕ್ಕೆ, ಇಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.